ಬವಣೆ ಅನ್ನೋದು ಹಲವು ವಿಧದಲ್ಲಿ ಮಾನವರನ್ನ ಕಾಡುತ್ತೆ. ಅದು ಬಡತನ, ಅನಾರೋಗ್ಯದ ಮೂಲಕ ಗೋಚರಿಸುತ್ತೆ. ಸಮಾಜದಲ್ಲಿನ ಈ ರೀತಿಯ ಸಂಕಷ್ಟ ಕುಟುಂಬಗಳನ್ನು ಗುರುತಿಸಿ ತಮ್ಮಿಂದ ಸಾಧ್ಯವಿರುವ ಸೌಲಭ್ಯ ನೀಡುವ ಮೂಲಕ ಮಾನವೀಯ ಸ್ನೇಹಿತರ ಒಕ್ಕೂಟ ಪ್ರಶಂಸೆಗೆ ಪಾತ್ರವಾಯಿತು. ಒಕ್ಕೂಟದ ಜಿಲ್ಲಾ ಮಟ್ಟದ ವಾರ್ಷಿಕ ಕಾರುಣ್ಯ ಕಾರ್ಯಕ್ರಮ ಮಡಿಕೇರಿಯ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಂದರ್ಭ ಮಕ್ಕಳು, ಮಹಿಳೆಯರು ಸೇರಿದಂತೆ ಜಿಲ್ಲೆಯ ಸುಮಾರು 70ಕ್ಕೂ ಅಧಿಕ ಅರ್ಹ ಫಲಾನುಭವಿಗಳು ಸ್ವೀಕರಿಸಿ ಧನ್ಯರಾದರು. ಆದಾಯ ಮಾರ್ಗವಿಲ್ಲದೆ ಬಲು ಕಷ್ಟ ಸ್ಥಿತಿಯಲ್ಲಿ ಬದುಕು ಸಾಗಿಸ್ತಾ ಇದ್ದ ಕುಟುಂಬಗಳಿಗೆ ಉತ್ತಮ ದರ್ಜೆಯ ಆಹಾರದ ಕಿಟ್, ಅನಾರೋಗ್ಯದಿಂದ ಬಳಲುತ್ತಿದ್ದ ಮಂದಿಯ ಚಿಕಿತ್ಸೆಗೆ ತಲಾ 5,000 ರೂಪಾಯಿ ಹಾಗೂ ವಿದ್ಯೆ ಕಲಿಯುವ ಕಷ್ಟದ ಕುಟುಂಬದ ಮಕ್ಕಳಿಗೆ ಪಠ್ಯ ಪರಿಕರ ಸೇರಿದಂತೆ ಒಟ್ಟು 70ಕ್ಕೂ ಅಧಿಕ ಮಂದಿಗೆ ಸುಮಾರು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸವಲತ್ತುಗಳನ್ನು ವಿತರಿಸಲಾಯಿತು. ನಡೆಯಲಾಗದ ಅಶಕ್ತರನ್ನ ಒಕ್ಕೂಟದ ಕಾರ್ಯಕರ್ತರು ಎತ್ತಿಕೊಂಡು ಸಭಾಂಗಣಕ್ಕೆ ಕರೆತಂದು ಕೂರಿಸಿ ಅರ್ಹ ಸವಲತ್ತುಗಳನ್ನು ನೀಡಿದರು. ಒಕ್ಕೂಟದ ವಕ್ತಾರ ಶಶಿಕುಮಾರ್ ಚಟ್ಟಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರುಣ್ಯ ಕಾರ್ಯಕ್ರಮವನ್ನು ಮಡಿಕೇರಿ ನಗರಸಭೆಯ ಮಾಜಿ ಅಧ್ಯಕ್ಷ ಎಚ್.ಎಂ. ನಂದಕುಮಾರ್ ಅವರು ಉದ್ಘಾಟಿಸಿ ಒಕ್ಕೂಟದ ಪುಣ್ಯ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಕ್ಕೂಟದ ಕಾರ್ಯಕರ್ತರು ಕಾರುಣ್ಯ ಕಾರ್ಯಕ್ರಮ ನಡೆಸಲು ಅಂಬೇಡ್ಕರ್ ಭವನವನ್ನು ಉಚಿತವಾಗಿ ಕೇಳಿದ ಸಂದರ್ಭ ಬಡವರ ಕಣ್ಣೀರು ಒರೆಸುವ ಕಾರ್ಯಕ್ರಮಕ್ಕಾಗಿ ನೀಡಿದ್ದೇವೆ ಎಂದು ನಂದಕುಮಾರ್ ಹೇಳಿದರು. ಕಳೆದ ಬಾರಿ ನನ್ನನ್ನು ಮಾಮೂದವರು ಕೇಳ್ಕೊಂಡು ಈ ಒಂದು ಅಂಬೇಡ್ಕರ್ ಭವನ ಇಟ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ನಾವಿಲ್ಲಿ ನಮ್ಮ ಸಮಿತಿ ತೀರ್ಮಾನದಂತೆ ನಾವು ಇದಕ್ಕೆ ಒಂದು ಚಾರ್ಜ್ ಆಗಿದ್ದೀವಿ. ಆಗ ಅವ್ರಿಗೆ ಹೇಳಿದಾಗ ನಾವು ಚಾರ್ಜ್ ಕೊಡೋಕ್ಕೆ ಸಾಧ್ಯ ಇಲ್ಲ, ನಾವು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನೀವು ಉಚಿತವಾಗಿ ಕೊಡಬೇಕಂತಂದಾಗ ನನಗೆ ವಿಧಿನೇ ಇಲ್ಲ. ನಾನು ಕೂಡ ಇಂಥ ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡಿದ್ದೆ. ಸಮಾಜದಲ್ಲಿ ಕಷ್ಟದಲ್ಲಿರೋರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡಬೇಕಂತ ಒಂದು ಮನೋಭಾವ ಇಟ್ಕೊಂಡೇ ಇವತ್ತು ನಾನು ಬೆಳ್ಕೊಂಡು ಬಂದಂಥ ಒಂದು ನನ್ನ ಮನಸ್ಥಿತಿ. ಆದ್ದರಿಂದ ನಾನು ಕೂಡ ಅವತ್ತು ಸಂತೋಷವಾಗಿ ಒಪ್ಪಿಕೊಂಡು ಖಂಡಿತವಾಗೂ ಯಾವಾಗ ಬೇಕಾದ್ರೂ ಒಂದು ಡೇಟನ್ನು ಫಿಕ್ಸ್ ಮಾಡಿ ಹೇಳಿ ನಾನು ಕೊಡ್ತೀನಿ ಅಂತ ಹೇಳಿದೆ. ಅದರಂತೆ ಕಳೆದ ಬಾರಿ ಕಾರ್ಯಕ್ರಮ ಇಲ್ಲೇ ನಡೀತು. ಆ ಕಾರ್ಯಕ್ರಮದಲ್ಲಿ ನಮ್ಮ ದುರದೃಷ್ಟ ಅವರು ಮಹಮ್ಮದ್ ಅವರು ಅನಾರೋಗ್ಯದಿಂದ ಅವರು ಕಾರ್ಯಕ್ರಮಕ್ಕೆ ಭಾಗವಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನ ನಾನು ಕಾರ್ಯಕ್ರಮದಲ್ಲಿ ನೆನೆಸ್ಕೊಡೋದು. ಇವತ್ತು ಕೂಡ ಇನ್ನೊಂದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಒಂದು ಕುಟುಂಬದ ಒಂದು ಸಭೆ ಇತ್ತು. ಆ ಸಭೆಯನ್ನು ಇವತ್ತು ಇಲ್ಲಿ ಈ ಕೇಳ್ಕೊಂಡಿದ್ರೆ ಮಾಮೂದರು ಕೇಳ್ಕೊಂಡಿದ್ದಕ್ಕೋಸ್ಕರ ಆ ಸಭೆಯನ್ನು ನಾನು ಲಯನ್ಸ್ ಕ್ಲಬ್ಬಲ್ಲಿ ಮಾಡಿ ಅಂತ ಅವ್ರು ಕೋರ್ಕೊಂಡೆ ಮತ್ತು ನಾನು ಕೂಡ ಅವ್ರು ಕೇಳ್ಕೊಂಡು ಅಲ್ಲಿಗೆ ಹೋಗ್ಬೇಕು, ಅವ್ರಿಗೆ ಮನವಿ ಕೂಡ ಮಾಡಿಕೊಂಡು ಅಂತ ಕಾರ್ಯಕ್ರಮ ನಡೀತಾರೆ. ಇಂಥ ಒಂದು ಕಾರ್ಯಕ್ರಮ ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಇವತ್ತಿನ ಪರಿಸ್ಥಿತಿ, ಜನರ ಮನಸ್ಥಿತಿ ಹೇಗಿದೆ ಅಂತಂದರೆ ನನಗೆ ಏನು ಸಿಗಬೇಕು, ನನಗೆ ಎಷ್ಟು ಸಿಗಬೇಕು ಅಂತ ಆಲೋಚನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಅಂಥ ಒಂದು ಸಮಾಜದಲ್ಲಿ ಇವತ್ತು ನಾವಿದ್ದೀವಿ. ಇಂಥ ಒಂದು ಸಮಾಜದಲ್ಲಿ ಇಂಥ ಒಂದು ಮಾನವೀಯ ಮೌಲ್ಯ ಇಟ್ಕೊಂಡಂಥ ಭಾಳಷ್ಟು ಜನ, ಬಹುಶಃ 200-300 ಜನ ಇರಬೇಕು ಸಮಿತಿ ಸದಸ್ಯರಾಗಿ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಹಳ ಸಲ ಕೇಳಿದ್ದೇವೆ, ಪ್ರಕೃತಿ, ಸಸ್ಯ ಸಂಪತ್ತು, ಜಲ ಸಂಪತ್ತು ನಮ್ಮ ಬದುಕು, ನಮ್ಮ ಕನಸು. ಕಿಟ್ಟಿನು ಫರ್ಜಾನಾ, ಸತೀಶ್, ಖದೀಜತ್, ನಿಶಾನ, ಜೀವಿತ, ಕಡಗದಾಳು, ದೂರದ ಫಿಡಾ, ಹೇಮಂತ್ ಗೋಣಿಗೊಪ್ಪ, ರಾಹುಲ್ ಮಡಿಕೇರಿ, ತಂಪಿಗೆ ಮಾಯಮುಡಿ. ಈಗಾಗಲೇ ಹೆಸರು ಓದಿದವರು ಲೈನಲ್ಲಿ ನಿಂತ್ಕೊಳ್ಳಿ. ನಾಸಿಕ್, ಮೂರ್ನಾಡು,
ನಾಸಿಕ್ ಮೂರ್ನಾಡು, ಮಹಮ್ಮದ್ ಅತೀಫ್. ಮುಖ್ಯ ಅತಿಥಿ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ HT ಮಾತನಾಡಿ, ಒಕ್ಕೂಟದ ಜನೋಪಯೋಗಿ ಕೆಲಸ ಕಾರ್ಯಗಳಿಂದ ಮುಕ್ತ ಕಂಠದಿಂದ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಾರ್ವಜನಿಕರ ದೇಣಿಗೆಯನ್ನು ಪಡೆಯದೆ ವಾಟ್ಸಪ್ ಗ್ರೂಪ್ ಅನ್ನು ರಚನೆ ಮಾಡಿ ಸದಸ್ಯರ ಸಹಕಾರದೊಂದಿಗೆ 3 ಲಕ್ಷಕ್ಕೂ ಅಧಿಕ ಮೊತ್ತದ ಸವಲತ್ತು ವಿತರಣಾ ಕಾರ್ಯಕ್ರಮ ನಡೆಸಿರುವುದು ನಿಜಕ್ಕೂ ವಿಸ್ಮಯ ಎಂದು ಹೇಳಿದ ಅನಿಲ್, ಇಂತಹ ಗ್ರೂಪ್ನ ಓರ್ವ ಸದಸ್ಯನೆಂದು ಹೇಳಿಕೊಳ್ಳಲು ತನಗೆ ಹೆಮ್ಮೆ ಅನಿಸುತ್ತಿದೆ ಎಂದರು. ನಾವು ನನ್ನ ಪ್ರಕಾರ ಈ ಮೊಬೈಲ್ ನಾನು ಬೆಂಕಿ ಪಟ್ಟಿಗೆ ಹೋಲಿಸ್ತೇನೆ. ಮ್ಯಾಚ್ ಬಾಕ್ಸ್ ಇದೆಯಲ್ಲ, ಬೆಂಕಿ ಪಟ್ಟಣ, ಅದು ನಮ್ಮ ಮೊಬೈಲ್. ಯಾಕೆಂದ್ರೆ ಒಂದು ಮ್ಯಾಚ್ ಬಾಕ್ಸ್ ಹೇಗೆ ಒಂದು ದೀಪವನ್ನು ಬೆಳೆಸಬಲ್ಲದು, ಹಾಗೆ ಒಂದು ಇಡೀ ಬಿಲ್ಡಿಂಗ್ ಅನ್ನು ಕೂಡ ಅದು ಉರಿಸಬಹುದು. ಒಂದು ಬೆಂಕಿ ಹಾಕಿದ್ರೆ ಇಡೀ ಬಿಲ್ಡಿಂಗ್ ಬರ್ತಿರುತ್ತೆ. ಅದನ್ನೇ ನಾವು ದೀಪ ಬೆಳೆಸಲಿಕ್ಕೆ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಬರಲಿಕ್ಕೆ ಆ ಮ್ಯಾಚ್ ಬಾಕ್ಸ್ ಅನ್ನು ಉಪಯೋಗಿಸಬಹುದು. ನಮ್ಮ ಮೊಬೈಲ್ ಕೂಡ ಹಾಗೆ, ಒಂದು ವಾಟ್ಸಪ್ ಗ್ರೂಪ್ ಕೂಡ ಹಾಗೆ. ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಲಿಕ್ಕೆ ಸಾಕಷ್ಟು ಗುಂಪುಗಳಿದೆ ವಾಟ್ಸಪ್ನಲ್ಲಿ. ಸುಮ್ಮನೆ ಬೆಳಗ್ಗೆ ಎದ್ದ ಕೂಡ ಏನು ಕೆಲಸ ಏನಾದ್ರೆ ಯಾರು ಧರ್ಮದ ಬಗ್ಗೆ ಬರಲಿ, ಯಾರೋ ಒಬ್ಬ ವ್ಯಕ್ತಿ ಬಗ್ಗೆ ನಿಂದನೆ ಮಾಡಲಿ, ಇಡೀ ದಿವಸ ಆ ಗ್ರೂಪ್ನಲ್ಲಿ ಒಬ್ಬನ ಬೈಕೊಂಡು ಕಿತ್ತಾಡಿಕೊಂಡು ಅಶಾಂತಿಯನ್ನು ಮಾಡುವಂಥ ಎಲ್ಲ ಪ್ರಯತ್ನ ನಡೆದಿದೆ. ಆದರೆ ಮಾನವೀಯ ಸ್ನೇಹಿತರು ಕೂಡ ಹಾಗೆಲ್ಲ ತನ್ನ ಇಡೀ ವಾಟ್ಸಪ್ ಗ್ರೂಪನ್ನು ಜನರ ನೆಮ್ಮದಿ, ಶಾಂತಿ ಮತ್ತು ಒಗ್ಗಟ್ಟಿಗೆ ಬಳಸ್ಕೊಂಡು 8 ವರ್ಷಗಳಿಂದ ಬಂದಿರೋದಂತೆಲ್ಲ ನಿಜವಾಗ್ಲೂ ಕೂಡ ಒಂದು ವಾಟ್ಸಪ್ ಗ್ರೂಪ್ನ ಒಂದು ವಿಸ್ಮಯ ಅಂತಲೇ ಹೇಳ್ಬೋದು. ಹಾಗೆಯೇ ಒಂದು ಸಮಾನ ಮನಸ್ಕರ ಗುಂಪು ಸೇರಿದ್ರೆ ಏನು ಮಾಡ್ಬೋದು ಅಂತ ಹೇಳೋದಕ್ಕೆ ಕೂಡ ಈ ಮಾನವೀಯ ಸ್ನೇಹಿತರ ಒಕ್ಕೂಟದ ವಾಟ್ಸಪ್ ಗ್ರೂಪ್ ನಿದರ್ಶನ ಆಗಿದೆ. ಅಂದರೆ ಇವರು ಸುಮ್ಮನೆ ಏನೋ ಒಂದು ವಾರಕ್ಕೊಂದು ತಿಂಗಳಿಗೊಂದು ನಾವೆಲ್ಲ ಸೇರಿ ಒಂದು ಪಾರ್ಟಿ ಮಾಡೋಣ ಅಂತ ಹೇಳೋದಕ್ಕೆ ವಾಟ್ಸಪ್ ಗ್ರೂಪನ್ನು ಯೂಸ್ ಮಾಡ್ತಾ ಇಲ್ಲ. ಪ್ರತಿ ಸಲ ನಾನು ನೋಡ್ತೇನೆ, ನಾನೊಬ್ಬ ಸದಸ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಚರ್ಚೆ ಆಗುವಂಥದ್ದು ನಾವು ಯಾರಿಗೆ ನೆರವು ನೀಡ್ಬೋದು, ಯಾರಿಗೆ ಒಳಿತನ್ನು ಉಂಟು ಮಾಡ್ಬೋದು ಅಂತ ಹೇಳೋ ಚರ್ಚೆ ಇದೆ ಬಿಟ್ಟರೆ ಬೇರೆ ಯಾವ ವಿಚಾರಗಳು ಅದರಲ್ಲಿ ಇಲ್ಲ. ಅಂತ ಒಂದು 8 ವರ್ಷಗಳ ಸಾಧನೆ ಈ ಬಳಗದಾಗಿದೆ. ಇದು ಸಪ್ತ ಸಾಗರದ ಆಚೆ ಕೂಡ ಈ ಕೊಡಗಿನ ಬಗ್ಗೆ ಚಿಂತಿಸುವ, ಕೊಡಗಿನ ಜನರ ಬಗ್ಗೆ ಚಿಂತಿಸುವುದನ್ನೇ ಒಳಗೊಂಡಂತ ಗ್ರೂಪ್ ಇದೆ. ಯಾಕಂದ್ರೆ ಆಫ್ರಿಕಾದಲ್ಲಿ ಇರುವಂತಹ ಕೊಡಗಿನ ಮೂಲದ ಅನಿಲ್ ಡ್ರೈವರ್ ಅಲ್ಲಿ ಕುಳಿತುಕೊಂಡು ತಪ್ಪಿಗೆ ಓದಿತ್ತು, ಒಳ್ಳೆ ಬಿಸ್ನೆಸ್ ದೊಡ್ಡ ಆಗ್ತಿದೆ, ನಾನು ಆಫ್ರಿಕಾದಲ್ಲಿ ಮಜಾ ಮಾಡ್ಕೊಂಡಿರ್ತೀನಿ, ಕೊಡಗು ಏನಾದ್ರೇನು ಬೆಟ್ಟ ಆದ್ರೂ ಕೂರಿಸಿದಿ, ನದಿಯಾದ್ರೂ ಬರಲಿ, ಪ್ರವಾಹ ಆದ್ರೂ ಬರಲಿ, ನನಗೇನಂತ ಆರಾಮಾಗಿರ್ಬೋದಿತ್ತು. ಹಾಗೆ ಚಿಂತನೆ ಮಾಡಿದೆ. ಕೊಡಗು ನನ್ನ ಊರು, ನನ್ನ ಮಣ್ಣಿರುವುದೇ ಕೊಡಗಿನಲ್ಲಿ, ಅಲ್ಲೇ ಜೊತೆಗೆ ಒಳಗಾಗಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಈ ವಾಟ್ಸಪ್ ಬಳಗವನ್ನು ಸಕ್ರಿಯವಾಗಿಸಿಕೊಂಡು ಅಲ್ಲಿಂದ ಕೂಡ ತನ್ನ ಸ್ನೇಹಿತರ ನೆರವನ್ನು ಕೂಡ ಪಡ್ಕೊಂಡು, ಹಾಗೆ ಮಂಗಳೂರಿನಲ್ಲಿದ್ದಾರೆ, ಹಾಗೆ ಆಂಧ್ರದಲ್ಲಿದ್ದಾರೆ, ಎಲ್ಲ ಕಡೆಯಿಂದ ಕೂಡ ಕೊಡಗಿನ ಬಗ್ಗೆ ಹೆಮ್ಮೆಯಿಂದ, ಇಲ್ಲಿ ಜನರ ಮೇಲಿನ ಪ್ರೀತಿಯಿಂದ ಈ ಬಳಗನ ಅತ್ಯಂತ ಆಕ್ಟಿವ್ ಆಗಿ ಉಳಿಸ್ಕೊಂಡು ಬಂದಿದ್ದಾರೆ. ಹಾಗೆ ಈ ಬಳಗದವರು ಬೇರೆಯವ್ರ ಹತ್ರ ಹೋಗಿ ಕೈ ಚಾಚೋದಿಲ್ಲ. ಸುಮಾರು ಸಂಸ್ಥೆಗಳನ್ನ ನೋಡ್ತಾನೆ, ಹೆಸರಿಗೆ ಮಾತ್ರ ಸಂಸ್ಥೆ ಆಗಿರುತ್ತೆ, ಬಟ್ ಡೊನೇಷನ್ಗೆ ಹೋದಾಗ ನಂದಕುಮಾರ್ ಅವರಿಗೆ ಗೊತ್ತಿರುತ್ತೆ, ದಿನ ಬೆಳಗ್ಗೆ ಅವ್ರ ಮನೆ ಮುಂದೆ ಜನ ನಿಂತಿರ್ತಾರೆ, ಡೊನೇಷನ್ ಕೊಡಿ ಅಂತ. ಎಲೆಕ್ಷನ್ ಟೈಮಲ್ಲಿ ನೋಡಿದ್ದೀನಿ ನಂದಣ್ಣ. ಮತ್ತೋರ್ವ ಮುಖ್ಯ ಅತಿಥಿ ಆಂಧ್ರ ಪ್ರದೇಶದ ಸತ್ಯಸಾಯಿ ಯೂನಿವರ್ಸಿಟಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಮುಸ್ತಫಾ ಮಾದಾಪುರ ಅವರು ಒಕ್ಕೂಟದ ಮಾನವೀಯ ಚಟುವಟಿಕೆಗಳು ಮಾದರಿ ಯೋಗ್ಯವಾಗಿದೆ ಎಂದರು. ಒಕ್ಕೂಟದ ಸ್ಥಾಪಕ ಅಡ್ಮಿನ್ ಅನಿಲ್ ರೈ, ಸದಸ್ಯರಾದ ಚಟ್ರಂಡ ಲೀಲಾ ಮೇದಪ್ಪ, ಅಸ್ಮತ್ ಮಡಿಕೇರಿ ಇವರು ಮಾತನಾಡಿದರು. ವಿದ್ಯಾರ್ಥಿಗಳೇ, ಹೆಚ್ಚಿನ ಯುವ ಮನಸ್ಸುಗಳು ಇರೋದ್ರಿಂದ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರು. ನನಗೇನು ಅನಿಸ್ತು ಅಂತ ಹೇಳಿದ್ರೆ, ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಏನಿದೆ, ಆ ಪ್ರಸ್ತಾವನೆಯಲ್ಲಿ ಇರುವಂತಹ ಎಲ್ಲ ಆಶಯಗಳು ನಮ್ಮ ಈ ಒಕ್ಕೂಟದ ಮೂಲಕ ಈಡೇರಿದೆ ಅನ್ನುವಂಥದ್ದು ನನಗೆ. ಯಾಕಂತೇಳಿದ್ರೆ ಇಲ್ಲಿ ಜಾತ್ಯತೀತವಾದಂತಹ ಸಮಾನತೆಯಿಂದ ಕೂಡಿರುವ ಸಮಾನ ಮನಸ್ಸು ಕಟ್ಟಿರುವಂತಹ ಒಂದು ಒಕ್ಕೂಟ ಇದು 8 ವರ್ಷಗಳ ಕಾಲ ತನ್ನ ಅದ್ಭುತವಾದಂತಹ ಒಂದು ಪಯಣವನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. 1 ರೂಪಾಯಿಯಿಂದ ಶುರುವಾದಂತಹದ್ದು ಈಗ ಲಕ್ಷದವರೆಗೂ ಮುಟ್ಟಿದೆ, ಕೋಟಿಯಾಗಲಿ ಅನ್ನುವಂತಹ ಆರೈಕೆ ಇದೆ. ಎಲ್ಲರೂ ಸಹಕರಿಸಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ನಾನು ಕಾಲಿನ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳುವುದು ದೊಡ್ಡ ಸ್ಥಿತಿ. ಅಲ್ಲಿ ಆ ಅಲ್ಲಿ ಬೇರೆಯವರ ಕೈ ಹಿಡಿದು ಮೇಲೆತ್ತು ಅವರನ್ನು ಮುಂದಕ್ಕೆ ಕೊಂಡೊಯ್ದು ಸಹಕಾರ ನೆರವನ್ನು ಕೊಡುವುದೇ ದೊಡ್ಡ ಸ್ಥಿತಿ. ಈ ದೊಡ್ಡ ಸ್ಥಿತಿಯ ಕೆಲಸವನ್ನು ನಮ್ಮ ಈ ಒಕ್ಕೂಟ ನಿರಂತರವಾಗಿ ಮಾಡುತ್ತಾ ಬರುತ್ತಿದೆ. ಇಲ್ಲಿರುವ ಎಲ್ಲರ ಮನಸ್ಸುಗಳು ಅರಮನೆಯಂಥ ಮನಸ್ಸುಗಳು. ಅದು ನಾನು ಅಷ್ಟೇ ಅನಿಸಾಗೆ ಬೇಡುವರ ಕೈ ಆದಷ್ಟು ಕಮ್ಮಿ ಇರಲಿ, ಆದರೆ ಎಲ್ಲದಾಗಿ ಆಗಲಿ ಹಾಗೆ ಆಶಿಸ್ತೇನೆ. ಹೆಲ್ಪ್ ಮಾಡೋದಂದ್ರೆ
ಅದು ನನಗೆ ಅನಿಫ್ ಸರ್ದ ಮೂಲಕ ಆಯ್ತು. ಅವ್ರು ಹೀಗೆ ಏನೋ ಒಂದು ಸಂಸ್ಥೆಗೆ ಕೊಡ್ತಿರುವಾಗ ಏನು ಅಂತ ಕೇಳಿದೆ ಜಸ್ಟ್, ಆಗ ಹೀಗೆ ಅಂತ ನಮ್ಮದು ಮಾನವೀಯ ಒಕ್ಕೂಟ ಇದಿದೆ, ಹಾಗೆ ಹೆಲ್ಪ್ ಮಾಡ್ತಿದ್ದಾಗ ತಕ್ಷಣ ನಾನು ಜಾಯ್ನ್ ಆಗ್ತೀನಿ ಅಂತ ತಕ್ಷಣ ಅವರಿಗೆ ನಾನು. ಮಂಗಳೂರಿನ ಉದ್ಯಮಿ ಒಕ್ಕೂಟದ ಕೊಡುಗೈ ದಾನಿ ಅಮಿತ್ ಡಿಸೋಜ್ ಅವರು ವಿಶೇಷ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಅವರ ವರದಿಯಲ್ಲಿ ಎಲ್ಲವೂ ಕೂಡ ಅವ್ರು ಹೇಳಿದ್ರು. ಅಲ್ಲಿ ಬಿಟ್ಟು ಹೋದ ಕೆಲವು ಅಂಶ ಮಾತ್ರ ನಾನು ಹೇಳ್ತೇನೆ. ಅನಿಲ್ ರೈ ಅವ್ರನ್ನ ಬಹಳಷ್ಟು ಹೊತ್ತರಿಂದ ನಾವು ಬಲ್ಲವನಾಗಿದ್ದೇನೆ. ಅವರು ಮಾತ್ರ ಅಲ್ಲ, ಅವರ ಶ್ರೀಮತಿಯವರು ಕೂಡ ಅಷ್ಟೇ ಕೊಡುಗೆಯನ್ನು ನಮಗೆ ನೀಡ್ತಾ ಇದ್ದಾರೆ. ಎಲ್ಲೂ ಕೂಡ ಅವರು ಪ್ರಚಾರವನ್ನು ಬಯಸ್ತಾ ಇಲ್ಲ. ಮತ್ತೊಬ್ಬರು ನಮ್ಮ ಅಡ್ಮಿನ್ ಬಳಗದ ಮಹಿಳಾ ಅಡ್ಮಿನ್ ಇದ್ದಾರೆ, ಅವರು ಕೂಡ ಪ್ರಚಾರ ಬೇಡ, ಯಾರೇ ಅಲ್ಲಿ ಕಾರ್ಯಕ್ರಮಕ್ಕೆ ಇದು ಕಾಂಟ್ರಿಬ್ಯೂಷನ್ ಇಲ್ಲ ಅಂತಂದರೆ ಅವ್ರ ಹೆಸರು ಫಸ್ಟೇ ಕೊಡ್ತಾರೆ. ಪ್ರತಿ ತಿಂಗಳು ನಮ್ಮ ಈ ಒಕ್ಕೂಟಕ್ಕೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ಅದು ಮತ್ಯಾರು ಅಲ್ಲ, ನಮ್ಮ ಕವಿತಾ ರಮೇಶ್ ಮೇಡಮ್. ಇವಾಗಲೂ ಕೂಡ ನೋಡಿ ಅಲ್ಲಿಂದ ಹೇಳಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವ್ರ ಮನಸ್ಸು ಅಂಥದ್ದು ನಮಗೆಲ್ಲ ಗೊತ್ತಿದೆ. ನಾವು 18 ಮಂದಿ ಅಡ್ಮಿನ್ ಪ್ಯಾನಲ್ ಇದ್ರೂ ಕೂಡ 3 ಮಂದಿ ವಿದೇಶದಲ್ಲಿದ್ದಾರೆ. ನನ್ನ ಆತ್ಮೀಯರು, ನನ್ನನ್ನು ಈ ಬಳಗಕ್ಕೆ ಸೇರಿಸಿದಂಥ ರಶೀದ್ ಕುರೋತ್ ಅವರು ಕೂಡ ಇದ್ದಾರೆ. ಇವರೆಲ್ಲ ಪರಿಕಲ್ಪನೆಯಿಂದ ಈ ಒಂದು ಸಂಸ್ಥೆ ನಾವು 9 ವರ್ಷಗಳ ಇದರಲ್ಲಿ ನಡೀತಾ ಇದ್ದೀವಿ. ಒಕ್ಕೂಟದ ಪ್ರತಿನಿಧಿ ಹಾಗೂ ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಅವರ ಇಂಪಾದ ಧ್ಯೇಯ ಗೀತೆಯೊಂದಿಗೆ ಪ್ರಾರಂಭಗೊಂಡ ಸಮಾರಂಭದಲ್ಲಿ ಒಕ್ಕೂಟದ ವಕ್ತಾರ ಪತ್ರಕರ್ತ ಎಂಇ ಮೊಹಮ್ಮದ್ ಅವರು ವರದಿಯನ್ನು ವಾಚಿಸಿದ್ರು. ಅಡ್ಮಿನ್ ಇಂದಿರಾ ಎಎಚ್ ಅವರು ಸ್ವಾಗತ ಭಾಷಣವನ್ನು ಮಾಡಿದರು. ಮತ್ತೋರು ಅಡ್ಮಿನ್ ಬಾಳೆಯಡ ದಿವ್ಯಾ ಮಂದಪ್ಪ ಅವರು ಸೊಗಸಾಗಿ ಕಾರ್ಯಕ್ರಮ ನಿರೂಪಿಸಿದರು. ಅಡ್ಮಿನ್ಗಳಾದ ಲೀಲಾವತಿ, ಕವಿತಾ ರಮೇಶ್, ನಿಯಾಜ್ ಸುಂಟಿಕೊಪ್ಪ, ಕೆಎಸ್ ಅನಿಲ್ ಕುಮಾರ್, ಹನೀಫ್ ಸೋನ, ದಶರಥ, ಚೀರಂಡ ಚಂಗಪ್ಪ, ಅಗ್ನಿ ಚಂದ್ರನಾಯಕ ಇವರು ಪಾಲ್ಗೊಂಡಿದ್ದರು. ಅಡ್ಮಿನ್ ಕವಿತಾ ರಮೇಶ್ ಅವರು ಅತಿಥಿಗಳಿಗೆ ಹೂವಿನ ಕುಂಡಗಳನ್ನು ನೀಡುವ ವ್ಯವಸ್ಥೆಯನ್ನ ಮಾಡಿದರು. ಸಮಾರಂಭಕ್ಕೆ ಆಗಮಿಸಿದ ಸದಸ್ಯರಿಗೆ ನೆನಪಿನ ಕಾಣಿಕೆಯನ್ನ ನೀಡಲಾಯಿತು. ಒಕ್ಕೂಟದ ಪೊನ್ನಂಪೇಟೆ ಪ್ರತಿನಿಧಿ ಟಿಆರ್ ವಿನೋದ್ ಅವರು ವಂದನಾರ್ಪಣೆಯನ್ನ ಮಾಡಿದರು. ನೆರೆದವರಿಗೆಲ್ಲ ಬೆಳಗಿನ ಚಹಾ, ಕಾಫಿ, ಮಧ್ಯಾಹ್ನದ ರುಚಿಕರ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು.